ಫಂಕ್ಷನ್ಸು ಶಾಪಿಂಗು. ಸೊ ಅದ್ರಾಗ ಏನಾಗೈತೆ ರೀ, ಬೋನನ್ ಎಕ್ಸಾಮ್ ಸ್ಟಾರ್ಟ್ ಆದು. ಏನಾರು ಮಾಡೋನು ಸ್ಪೆಷಲ್ ಅನ್ಸಾಕತ್ತಿತ್ತು. ಅದ್ರಾಗ ಮೋಸ್ಟ್ ವೈರಲ್ ಡಪ್ಪ ಅಂತಂದ್ರೆ ಈ ಸದ್ಯಕ್ಕೆ ಹಿಂಗದ ಕರೆ ಹೇಳಿ ನಿಜ ಅಂತ. ನೀವು ಹೆಂಗೈತಿ ನನ್ನ ಮುಗ್ಬಟ್ ಅಂತ ನಂಗೆ ಶುರು ಮಾಡೋಲ್ವಾ? ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಏನು ಮಾಡಕತ್ತೀರಿ, ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತಾನೆ. ಸೊ ಭಾಳ ದಿನ ಆಗಿತ್ತಲ್ರಿ, ಬೆಟ್ಟೆಗಾಕ ಆಗಿರಲಿಲ್ಲ. ಬೆಟ್ಟಾಗೋದು ಅಂದ್ರೆ ಬರೇ ಹೊರಗಡೆನೇ ಅದೀನಿ, ಫಂಕ್ಷನ್ಸು ಶಾಪಿಂಗು. ಸೊ ಅದ್ರಾಗ ಏನಾಗೈತೆ ರೀ, ಬೋನನ್ ಎಕ್ಸಾಮ್ ಸ್ಟಾರ್ಟ್ ಆದು. ಮಕ್ಕಳ ಎಕ್ಸಾಮ್ ಅಂದರೆ ಈಗಿನ ಕಾಲದಾಗ ನಮ್ಮ ಎಕ್ಸಾಮ್ ಇದ್ದಂಗೆ. ನನಗಂತೂ ಈಗ 2 ವರ್ಷ ಆಗ್ತಿದೆ ಅನುಭವ ಆಗಕತ್ತ. ಸೊ ಭಾಳ ದಿನ ಆಗಿತ್ತು ಏನಾರು ಮಾಡೋನು ಸ್ಪೆಷಲ್ ಅನ್ಸಾಕತ್ತಿತ್ತು. ಅದ್ರಾಗ ಮೋಸ್ಟ್ ವೈರಲ್ ಡಪ್ಪ ಅಂತಂದ್ರೆ ಈ ಸದ್ಯಕ್ಕೆ ಕಾಸರಗೋಡು ಚಕ್ಲಿ ಮಾಡ್ಬೇಕಂತ ಅನ್ಕೊಳಕತ್ತೀನಿ. ಭಾಳ ದಿನ ಆಗೈತಿ. ಸೊ ಇವತ್ತು ಮಾಡ್ತಾನಂತ. ಹೆಂಗಿರ್ತೈತಿ ಟೇಸ್ಟ್ ನಾವು ನೋಡೇ ಬಿಡೋಣ. ಭಾಳ ಹೇಳಕತ್ತಾರ ಮಸ್ತ್ ಆಗಿರ್ತೈತಪ್ಪ, ಸೂಪರ್ ಆಗಿರ್ತೈತಿ, ಹಿಂಗಿರ್ತೈತಿ ಅಂತ ಹೇಳಕತ್ತಾರ. ಅದಕ್ಕೆ ನೋಡೋಣಂತ್ರಿ ಇವತ್ತು. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂತಂದ್ರೆ ಸ್ಪೆಷಲ್ ಆಗಿ ಫಸ್ಟ್ ಅಂದ್ರೆ ಖರ್ಜೂರ. ಅದಕ್ಕಿಂತ ಮುಂಚೆ ಅಂದ್ರೆ ನೋಡ್ರಿದ್ದ ಕಾಸರಗೋಡು ಚಕ್ಲಿ ಅಂದ್ರೆ ನಾನೊಂದು ಚಕ್ಲಿ ಪ್ಯಾಕೆಟ್ ತಂದು ಇಟ್ಕೊಂಡೀನಿ. ಮನೆಯೊಳಗೆ ಚಕ್ಲಿ ಮಾಡ್ಬೇಕಂದ್ರೆ ಸದ್ಯಕ್ಕೆ ರಿಸ್ಕ್ ತೊಗೊಳಂಗಿಲ್ರಿ. ಯಾಕೆ ಅಂತಂದ್ರೆ ಭಾಳ ಬ್ಯೂಸಿ ಅದೇನು ನಾನು. ಹೀಗಾಗಿ ಚಕ್ಲಿ ಮತ್ತು ಖರ್ಜೂರ ಅಂತ ಭಾಳ ಮೇನ, ಉಳಿದಿದ್ದು ನಾನು ಮಾಡ್ಕೊತಾನೆ ಹೇಳ್ಕೊತಾ ಹೋಗ್ತೇನಂತ. ಸೊ ನೋಡೋಣ ಬರ್ರಿ ಏನೇನಿತ್ತು ಅಂತ ಹೇಳಿ. ಸೊ ಚಕ್ಲಿ ಅಂದ್ರೆ ನೋಡ್ರಿ ಯಾರಿಗೂ ಇಷ್ಟ ಆಗಂಗಿಲ್ಲ, ನನಗಂತೂ ಪ್ರಾಣ. ನೋಡಿರಿ ನೀವು ದೀಪಾವಳಿಗದು ಫುಲ್ ಮಾಡಿದ್ದೆ ನಾನು, ವೆರೈಟಿ ಆಫ್ ಚಕ್ಲಿ ಮಾಡಿದ್ದೆ. ನನ್ಗೆ ಪಾಲಕ್ ಚಕ್ಲಿ ಹಿಂಗೇನರು ಮಾಡ್ಬೇಕಂತ ಅನಿಸಿರ್ತೈತಿ ಖರೆ ಅಂದ್ರೆ. ಬಟ್ ಇತ್ತೀಚೆಗೆ ಅಂದರೂ ಊಟ ಮಾಡ್ಕೊಂಡು ತಿನ್ನೋದು ಹೆಚ್ಚಾಗುತ್ತೆ ನನಗೆ ಮಗನ ಸಲುವಾಗಿ. ಅದಕ್ಕೆ ಹೊರಗಿನ ತೊಗೊಂಡು ಬಂದೇನಿ. ನೀವು ಸ್ಪೆಷಲ್ ಚಕ್ಲಿ ಗೊತ್ತಿರ್ಬೇಕು ನಿಮ್ಗೆ. ಇದ್ರಾಗ ಪಾಲಕದ್ದು ಚಕ್ಲಿನೂ ಇರ್ತಾವೆ, ಇವು ಟೇಸ್ಟಿ ಇರ್ತಾವೆ, ಹಿಂಗೆ ತಿನ್ನೋಕೆ ಟೇಸ್ಟಿ ಇರ್ತಾವೆ. ಇನ್ನು ಆ ರೀತಿ ಕಾಸರಗೋಡು ಚಕ್ಲಿ ಮಾಡ್ಕೊಂಡು ತಿಂದ್ರೆ ಹೆಂಗಿರ್ತಾವಂತ ನೋಡೋದು ಬರೀ ನಾನು ಇವತ್ತು. ಮೊದಲ ಚಕ್ಲಿ ಪ್ಯಾಕೆಟನ್ನು ಕಟ್ ಮಾಡ್ಕೊಂಡೀನಿ. ಇನ್ನು ಇದ್ರ ಬೀಜ ಎಲ್ಲ ತೆಗೆದಿಟ್ಕೋಬೇಕ್ರಿ. ಖರ್ಜೂರ ನೋಡ್ಲಿ ಮೋಸ್ಟ್ ಹೆಲ್ದಿಯೆಸ್ಟ್ ಫುಡ್ ಖರ್ಜೂರ. ಯಾವಾಗಲೂ ನಾವು ಉಪವಾಸ ಇದ್ದಾಗ ನೋಡ್ರಿ, ನೀವು ಯಾವಾಗಾದರೂ ಖರ್ಜೂರ ತಿಂದ್ರೆ ಎಷ್ಟು ಸಮಾಧಾನ ಆಗ್ತೈತಿ. ಮತ್ತು ಇದೇ ಖರ್ಜೂರನ್ನ ನೀವು ಹಾಲೊಳಗೆ ಇಟ್ಕೊಂಡು ಮಿಕ್ಸಿ ಮಾಡ್ಕೊಂಡು ತಿಂದರೂ ಕೂಡ ಭಾಳ ಹೆಲ್ದಿ ಇರ್ತೈತಿ. ನಾನಂತೂ ಮಿಲ್ಕ್ ಶೇಕ್ ಒಳಗೆ ಹಾಕಿರ್ತೀನಿ. ಈಗ ಬ್ಯಾಸ್ಗೆ ಐತೆ ಅಂತ ಹೇಳಿ ಬಿಟ್ಟಿದ್ದೇನೆ ರೀ. ಮೊದಲ ಬೀಜ ಎಲ್ಲ ಬಿಡಿಸ್ಕೊಂಡು ಇಟ್ಕೋರಿ ಈ ರೀತಿಯಾಗಿ. ಯಾಕೆ ಅಂತಂದ್ರೆ ಬೀಜ ಇದ್ರೆ ಮಿಕ್ಸಿ ಮಾಡೋಕ್ಕಾಗಂಗಿಲ್ಲ, ಅದ್ರ ಸಲುವಾಗಿ. ಇನ್ನು ನೋಡ್ರಿ, ವಿತೌಟ್ ಸೀಡ್ ಅಂದ್ರೆ ಬೀಜ ಇಲ್ಲದ ಸಿಗ್ತಾವ್ರಿ. ಅವ್ನು ತೊಗೊಂಡು ಬಂದ್ರೆ ಭಾಳ ಟೆನ್ಷನ್ ಇಲ್ಲದ ಆಗೋಕೈತಿ. ಸೊ ನಾನು ಏನಂತಂದ್ರೆ ಬೀಜ ಇದ್ದದ್ದು ತೊಗೊಂಡು ಬಂದಿದ್ದೆ, ಅದಕ್ಕೆ ಇರಲಿ ಅಂತ ಹೇಳಿ ಸಿಕ್ಕಿರಲಿಲ್ಲ. ಹೀಗಾಗಿ ಇನ್ನು ಚಕ್ಲಿ ಅಂತೂ ಪ್ಯಾಕೆಟ್ ನನ್ನ ಮಕ್ಳಿಗೆ ಮುಟ್ಟಕ್ಕೆ ಕೊಟ್ಟಿಲ್ಲ ನಾನು. ಅವ್ರನ್ನ ನಾನು ಇದನ್ನು ವಿಡಿಯೋ ಮಾಡೋದಿತ್ತು, ಯಾರು ಮುಟ್ಟಕ್ಕೆ ಹೋಗ್ಬಿಡ್ರಿ ಅಂತ ಹೇಳಿದೆ. ನನ್ನ ಸಣ್ಣ ಮಗ ಅಂತೂ 2 ಸಲ ನಾನು ತುಡುಗಲು ತೊಗೊಂಡೋಗಿದ್ದ ಅಂದರೆ ಬಿಡಿಸ್ಕೊಂಡು ಬಂದು ಇಟ್ಕೊಂಡಿದ್ದೆ. ನೀವು ಮಾಡೋಕೆ ಆಗೋಲ್ದಾಗಿತ್ತು ನನಗೆ. ಹೆಚ್ಚು ಕಡಿಮೆ 4-5 ದಿನ ಆತೀಗ ನಾನು ಚಕ್ಲಿ ತಂದು ಇಟ್ಕೊಂಡೆ. ಸೊ ನೋಡಿರಿ, ಈ ರೀತಿಯಾಗಿ ಎಲ್ಲ ಬೀಜ ಬಿಡಿಸ್ಕೊಂಡು ಇಟ್ಕೊಂಡ್ಬಿಡ್ರಿ. ಬೀಜ ಇಲ್ಲದಿದ್ದಂದ್ರೆ ಭಾಳ ಕೆಲಸ ಸರಳ ಆಗ್ತೈತಿ. ಈ ರೀತಿ ಎಲ್ಲ ಬೀಜ ಬಿಡಿಸ್ಕೊರಿ. ಬಿಡಿಸ್ಕೊಂಡ್ಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ ಹೇಳ್ತೇನಂತ. ಖರ್ಜೂರ ಫಸ್ಟ್ ಹಾಕಿ. ಭಾಳ ಈಸಿ ರೆಸಿಪಿ ಐತಿ, ಆದ್ರೆ ಮಸ್ತ್ ಐತಿ. ಏನೋ ಭಾಳ ಚಲೋ ಐತೆ ಅಂತ ಹೇಳ್ತಾರೆ. ಖಾರ ನಿಮ್ಗೆ ಖಾರ ಬೇಕಾದಷ್ಟು ಹಾಕೋರಿ. ನೀವು ಖಾರ ಜಾಸ್ತಿ ತಿಂತಾರೆ ಅಂದ್ರೆ ಜಾಸ್ತಿ ಹಾಕೋರಿ. ನೀವು ಇದಕ್ಕೆ ಮತ್ತು ಏನು ಹಾಕೋಬೋದು ಅಂದ್ರೆ ಸ್ವಲ್ಪ ಚಾಟ್ ಮಸಾಲ ಹಾಕೋಬೋದು. ನೋಡಿತ ಸಾಲ್ಟ್ ಹಾಕತ್ತೀನಿ ನಾನು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋದು. ಇದಕ್ಕಂದ್ರೆ ಮಿಕ್ಸ್ ಇದು ಆಗಲ್ಲ, ಸಣ್ಣಾಗಲ್ಲ. ಅವು ಯಾವ ಡೇಟ್ಸ್ ಇದಾಗಲ್ಲ, ಖರ್ಜೂರ ಸಣ್ಣಾಗಲ್ಲ. ಅದಕ್ಕೆ ನಾನು ಭಾಳ ದಿನ ಆಗೈತೆ ಇದನ್ನು ಟೇಸ್ಟ್ ಮಾಡ್ಬೇಕಂತ ಹೇಳಿ ಸ್ಪೆಷಲಿ ಬೆಳಗಾವಿ ಹೋದಾಗ ನೋಡಿ ತೊಗೊಂಡು ಬಂದೆ ನಾನು ಚಕ್ಲಿ ನೆನ್ಪು ಮಾಡ್ಕೊಂಡು. ಸೊ ಈಗ ಮಿಕ್ಸಿ ಮಾಡೋಣ. ಇನ್ನೂ ಸಣ್ಣಾಗಿಲ್ರಿ, ಇನ್ನೂ ಮಿಕ್ಸಿ ಆಗ್ಬೇಕ್ರಿ. ನೋಡಕತ್ತೀರಿ, ನಿಮ್ಗೆ ಕಾಣಕತ್ತಿರ್ಬೇಕು. ಇನ್ನೊಂದು ಸ್ವಲ್ಪ ಬ್ಲೆಂಡ್ ಆಗೈತ್ರಿ. ಹೀಗಾಗಿ ಒಂದು ಸ್ವಲ್ಪ ಏನು ಮಾಡ್ಬಿಡೋಣ ಅಂದರೆ ಹುಳಿ ಬೇಕಾಗ್ತೈತೆ ಮೀನು. ಹೀಗಾಗಿ ನಿಂಬು
ಮತ್ತು ಸ್ವಲ್ಪ ಉಪ್ಪು ಕಡಿಮೆ ಅನ್ಸಾಗ್ತೈತೆ ನನಗೆ. ನಾನು ಉಪ್ಪು ಜಾಸ್ತಿ ತಿಂತೇನೆ ಅಂತ ಹೇಳಿ ಜಾಸ್ತಿ ಒಳಗೆ ಹೋಗಲಿಲ್ಲ. ಎಲ್ಲರೂ ಕಳಿಸಿದ್ರು ನನಗೆ. ಸೊ ಒಂದು ಸ್ವಲ್ಪ ಹುಳಿ ಬೇಕ್ರಿ, ಹುಳಿ ಹಾಕೊಂಡ್ಬಿಡೋಣಂತ. ಅಂತ ಈಗ ಸ್ವಲ್ಪ ಉಪ್ಪು ಬೇಕು, ಯಾಕಂದ್ರೆ ಉಪ್ಪು ಕಡಿಮೆ ಆಗುತ್ತೆ. ಈಗ ಕರೆಕ್ಟ್ ಬಂದೈತೆ ನೋಡ್ರಿ. ಈ ರೀತಿಯಾಗಿ ಇನ್ನೇನಿಲ್ಲಪ್ಪ, ಚಕ್ಲಿ ಮಿಕ್ಸ್ ಮಾಡೋದು ಚಕ್ಲಿ. ಹಿಂಗೆ ಅಗಲಂದ ಬಾಂಡೆ ಐತಂದ್ರೆ ತೊಗೊಂಡ್ರಿ ಬುಟ್ಟಿ ಏನಾರ ಇಟ್ಬಿಟ್ಟು ಭಾಳ ಚಲೋ ಮಿಕ್ಸ್ ಮಾಡೋದು. ಫೈನಲ್ಲಾಗಿ ಸೊ ನೋಡಿರಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ, ಮಿಕ್ಸ್ ಮಾಡ್ಕೊಂಡ್ಮೇಲೆ ಟೇಸ್ಟ್ ನೋಡಿ ಹೇಳ್ತೇನಂತ ಹೆಂಗೈತೆ ಅಂತ ಹೇಳಿ. ಎಲ್ಲ ಮಿಕ್ಸ್ ಆಗ್ಯಾವ, ಟೇಸ್ಟ್ ನೋಡೋಣಂತ ಹೆಂಗಾಗೈತೆ ಅಂತೇಳಿ. ಸ್ವಲ್ಪ ಕಲರ್ ಕಡಿಮೆ ಆಗೈತಿ, ಯಾಕಂದ್ರೆ ನಮ್ಮ ಖಾರದ ಕಲರ್ ಕಡಿಮೆ ಐತದೆ ಸಲುವಾಗಿ ಖಾರ ಮತ್ತದಲ್ವ. ನಿಜ ಚಲೋ ಆಗ್ಯಾವ್ರಿ. ಹುಳಿ ಸ್ವೀಟ್ ನಿಜ ಹೇಳ್ತೀನಿ, ಖಾರ ಉಪ್ಪು. ಸೊ ನಿಜವಾಗ್ಲೂ ಹೇಳ್ತೀನಿ, ಇಷ್ಟು ಟೇಸ್ಟಿ ಆಗ್ಯಾವಲ್ಲ ಕಸರಗುಡಿ ಚಕ್ಲಿ. ನೋಡ್ರಿ ಇಷ್ಟು ಮಸ್ತ್ ಆಗ್ಯಾವ, ನೀವು ಟ್ರೈ ಮಾಡಿ ನೋಡ್ರಿ. ಈಗ ಎಲ್ಲರಿಗೂ ತಿನ್ನಿಸ್ತಾನೆ, ಎಲ್ಲರೂ ಟೇಸ್ಟ್ ಹೆಂಗೈತಿ ಎಲ್ಲರೂ ಹೇಳ್ತಾರೆ ನಿಮ್ಗೆ ಒಪಿನಿಯನ್. ಬರ್ರಿ ಸ್ವಲ್ಪ ಕರೆ ಹೆಂಗದ ಕರೆ ನಿಜ ನೋಡಿದ್ರಲ್ಲ, ಮಸ್ತ್ ಆಗ್ಯಾವಂತ. ಬಟ್ ಖಾರ ಆಗ್ಯಾವ. ಇನ್ನು ಏನು ಅಂದ್ರೆ ನಾನು ಮುಗ್ಬಟ್ಟು ತೊಗೊಂಡಿದ್ದೆ ರೀ, ಅದ್ರದ್ದು ಎಲ್ಲಿ ತೊಗೊಂಡೆ ಏನು ಅಂತ ನನಗೆ ವಿಡಿಯೋ ಮಾಡ್ಕೊಳಕ್ಕಾನ ಆಗಲಿಲ್ಲ. ಅದು ಹೆಂಗೈತೆ ಅಂತ ತೋರಿಸ್ಬೇಕಂದ್ರೂ ಆಗಲಿಲ್ಲ. ನೋಡಿರಿ ಮುಗ್ಬಟ್ಟು ಹೆಂಗೈತಿ, ಹೊಸ ಮುಗ್ಬಟ್ಟು. ನೀವು ನೋಡಿರ್ಬೇಕು ಹಳೆ ಲಾಗ್ ಒಳಗೂ, ಬೇಕಂತ ನೋಡಿಲ್ಲ ಅಂದ್ರೆ ಅಬ್ಸರ್ವ್ ಮಾಡಿರಿ ಹೋಗಿ. ಹಳೆ ಲಾಗ್ ಒಳಗೆ ಮುಗ್ಬಟ್ಟು ಇರಲಿಲ್ಲ ಅಂದರೆ ನೋವಾಗಿತ್ತು ಅಂತ ತೆಗೆದು ಆಮೇಲೆ ಅದು ಸ್ವಲ್ಪ ಪಿರ್ಕಿ ಕಳೆದೋಯ್ತು, ಹೋಗೇ ಬಿಡ್ತು. ಆಮೇಲೆ ನನಗೆ ತೊಗೊಳಕ್ಕೆ ಆಗಿರಲಿಲ್ಲ. ಇನ್ನು ಎಲ್ಲಿ ತೊಗೊಂಡೆ ಏನು ಅಂತ ನಾನು ಲಾಗ್ ಒಳಗೆ ಹಾಕಿಲ್ಲ. ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ನೆಕ್ಸ್ಟ್ ಲಾಗ್ ಒಳಗೆ ಹೇಳ್ತೇನೆ. ಸೊ ಇವತ್ತಿನ ಲಾಗ ಲೈಕ್ ಅನ್ಕೋತಾನೆ, ಯಾಕಂದ್ರೆ ಫುಲ್ ಟ್ರೆಂಡಿಂಗ್, ಫುಲ್ ವೈರಲ್ ಆಗಿರೋಂಥ ಚಕ್ಲಿ. ಇದಕ್ಕೆ ಸ್ಪೆಷಲಿ ಚಕ್ಲಿ ಕ್ರಂಚಿ ಆಗಿರ್ಬೇಕು, ಅಂದ್ರೆ ಕ್ರಿಸ್ಪಿ ಆಗಿರ್ಬೇಕು. ನಾನು ತೊಗೊಂಡಿದ್ದ ಉಡುಪಿ ನಾಯಕ್ ಚಕ್ಲಿ ನಿಜವಾಗ್ಲೂ ಟೇಸ್ಟಿಯಾಗಿರ್ತಾವೆ, ಎಲ್ಲ ಕಡೆ ಅವೈಲೇಬಲ್ ಇರ್ತಾವೆ. ಪಾಲಕದ್ದು ಇರ್ತಾವೆ, ಇದ್ರೂ ಇರ್ತಾವೆ. ನೀವು ಒಂದ್ಸರಿ ತೊಗೊಂಡು ಬರ್ರಿ, ಟೇಸ್ಟ್ ನೋಡ್ರಿ, ಮಸ್ತ್ ಇರ್ತೈತಿ. ಇನ್ನು ಈಗೈತಲ್ಲ ಪೇಸ್ಟ್ ಹೇಳ್ತೇನಲ್ಲ, ಸಖತ್ ಅಂದ್ರೆ ಸಖತ್ತಾಗಿತ್ತು. ನಾನು ನೋಡಿದಾಗ ಅಂದ್ಕೊಂಡಿರಲಿಲ್ಲ ಇಷ್ಟು ಟೇಸ್ಟಿಯಾಗಿರ್ತೈತೆ ಅಂಥೇಳಿ. ಭಾಳ ಲೈಕ್ ಆಯ್ತು ನನಗೆ. ಸ್ವೀಟ, ಹುಳಿ, ಖಾರ, ಉಪ್ಪು ಈ ಸೀಸನ್ ಒಳಗೆ ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳ್ರಿ, ನನಗಂತೂ ಭಾಳ ಇಷ್ಟ ಆಗ್ತೈತಿ. ನನ್ನ ಫೇವ್ರೇಟ್ ಇದೆಲ್ಲ. ಸೊ ಹೀಗಾಗಿನ ನಾನು ಟ್ರೈ ಮಾಡಿದ್ದೆ, ನೀವು ಟ್ರೈ ಮಾಡಿ ನೋಡಿರಿ. ನಿಮ್ಗೆ ಇಷ್ಟ ಆಗಿದ್ರೆ ಈ ಲಾಗ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತಂದ್ರೆ ಪ್ಲೀಸ್ ಕಂಪ್ಲೀಟ್ ವಿಡಿಯೋ ನೋಡಿರಿ ಮತ್ತು ಶೇರ್ ಮಾಡಿರಿ. ನೀವು ಹೆಂಗೈತಿ ನನ್ನ ಮುಗ್ಬಟ್ಟು ಅಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ನಂಗೆ ಸೂಟ್ ಆಗೈತಿಲ್ಲ ಅನ್ನೋದನ್ನು ಹೇಳ್ರಿ. ಮತ್ತೇನಪ್ಪ ಅಂತಂದ್ರೆ ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣಂತ. ಥ್ಯಾಂಕ್ ಯು.